ಎಲ್ಲರೂ ರೈತರ ಬಗ್ಗೆ ಇನ್ನಷ್ಟು ಕಾಳಜಿ ಮಾಡಬೇಕು ಅನ್ನೋಂಥ ಮನೋವೃತ್ತಿ ಇವತ್ತು ಕಾಣೋದು ಸ್ವಾಭಾವಿಕ ಅದು. ಯಾಕಂದ್ರೆ ಮುಂದಿನ ದಿನದಲ್ಲಿ ತಮ್ಮದು ಹಿಡಿತದನ್ನು ಸಾಧಿಸಬೇಕಾಗಿದೆ. ಇವತ್ತು ಸೌದಿಯವರೇ ಆಗಿರ್ಬೋದು ಅಥವಾ ನಮ್ಮ ಕತ್ತಿಯವರಿಗೆ ಆಗಿರ್ಬೋದು ಅಥವಾ ಇನ್ನುಳಿದವರಿಗೆ ಆಗಿರ್ಬೋದು, ಇದು ನಡೆಯುತ್ತಿರುವಂಥದ್ದು ಅಂತೇಳಿ. ಇನ್ನು ರಾಜಕೀಯವಾಗಿ ಸಹಕಾರ ರಂಗದಲ್ಲಿ ಏನೋ ಅವ್ರ ಹೊಂದಾಣಿಕೆ ಆಯಿತು, ಮತ್ತೇನೋ ಆಯಿತು, ಮತ್ತು ಬೇರೆ. ಇನ್ನು ರಾಜಕೀಯ ರಂಗದಲ್ಲಿ ಮಾತ್ರ ನಿಜವಾಗಿಯೂ ಗೋಕಾಕ್ ಭಾಗದಲ್ಲಿ ಆಗಿರ್ಬೋದು, ನಮ್ಮ ಮುರಳಿಗೆ ಭಾಗದಲ್ಲಿ ಆಗಿರ್ಬೋದು, ಹುಕ್ಕೇರಿ ಭಾಗದಲ್ಲಿ ಆಗಿರ್ಬೋದು, ಅರ್ತನಿ ಭಾಗದಲ್ಲಿ ಆಗಿರ್ಬೋದು, ಇಲ್ಲಿ ಒಂದು ರೀತಿಯಿಂದ ಒಂದೇ ಕುಟುಂಬದ ಪ್ರಾಬಲ್ಯಗಳು ಜಾಸ್ತಿ ಆಗಿದ್ದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಈ ಒಂದು ಸಹಕಾರ ರಂಗಗಳಾದಂಥ ರಾಜಕೀಯ ಡೆವಲಪ್ಮೆಂಟ್ದಿಂದಾಗೆ ಹುಕ್ಕೇರಿಯಲ್ಲಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಏನಪ್ಪ ಸತೀಶ್ ಅವರು ಎಂಟ್ರಿ ಆದಂಗೆ ಆಗಿದೆ. ಇವತ್ತು ಸಹೋದರರು, ನಮ್ಮ ಜಾರಕಿಹೊಳಿ ಸಹೋದರರು, ಇದರಿಂದಾಗೆಲ್ಲೇ ಅವ್ರಿಗೆ ಪ್ರಬಲ ವಿರೋಧಿ ಬಂದರು. ಜನರಿಗೆ ಹೌದಪ್ಪ ಒಬ್ಬರಿಗೆ ನಾವು ಓಟ್ ಹಾಕ್ಬೋದು ಅಂತ ಕೇಳ್ಬೋದು ಅನ್ನೋಂಥದ್ದು. ಅದೇ ಕಾಲಕ್ಕೆ ಗೋಕಾಕ್ ಮತ್ತು ಮುರಳಿಗೆ ಭಾಗದಲ್ಲೂ ಸಹಿತ ಈ ಒಂದೇ ಕುಟುಂಬದ ಒಂದೇನು ಪ್ರಭಾವ ಏನಿತ್ತು ಇವತ್ತು ಅದು ಸಹಿತ ಮುಂದಿನ ದಿನದಲ್ಲಿ ಕಡಿಮೆ ಆಗ್ಬೋದೇನೋ ಅನ್ನುವಂಥದ್ದು. ಕತ್ತಿ ಮತ್ತು ಅದೇ ಕಾಲಕ್ಕೆ ಸೌದಿಯವರು ಜಂಟಿಯಾಗಿ ಈ ಭಾಗದಲ್ಲೂ ತಮ್ಮ ಒಂದು ವ್ಯಕ್ತಿತ್ವ ನೆಲೆಗಟ್ಟಿನಲ್ಲ, ಇಲ್ಲಿ ನಮ್ಮ ರಾಜಕೀಯ ಪವರ್ ಅದು ಹಿಡಿದು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಹುಕ್ಕೇರಿ ಕತ್ತಿ ಮೆಣತನದ ಒಂದು ಅಂಡರ್ದಲ್ಲಿದ್ದಂಥದ್ದು, ಗೋಕಾಕ್ ಮತ್ತು ಮೂಡಲಿಗೆ ಇದು ಜಾರಕಿಹೊಳಿ ಕುಟುಂಬದ ಅಂಡರ್ದಲ್ಲಿದ್ದಂಥದ್ದು, ಜಮಖಂಡಿ ಜಾರಕಿಹೊಳಿ ಕುಟುಂಬ ಮತ್ತು ಅಲ್ಲಿಯ ಲೋಕಲ್ ಜನರ ಅಂಡರ್ದಲ್ಲಿದ್ದಂಥದ್ದು, ಜೊತೆಗೆ ಹಸನಿ ಅಂತಿ ಪೂರ್ತಿಯಾಗಿ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಸೌದಿ ಲಕ್ಷ್ಮಣ ಸೌದಿಯವರು ಹಿಡಿತದಲ್ಲಿರುವಂಥದ್ದು. ಹೀಗಾಗಿ ಇವರು ಮೂರು ಕುಟುಂಬಗಳು ಇಡೀ ಜಿಲ್ಲೆಯ ಮೇಲೆ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲೇ ನಮ್ಮ ಜಾರಕಿಹೊಳಿ ಅವರಂತೆ ಈ ಒಂದು ರೀತಿ ಏನಪ್ಪ ಅಂತಂದ್ರೆ ಒಂದು ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ ಅಥವಾ ಒಂದು ಇನ್ನೂ ಕಮಾಂಡ್ ಮಾಡಿದ್ದೀನಿ ಅಂತೇಳಿ ಕಾಂತದ ಕಣ್ಣಿಗೆ. ಬಟ್ ಅಂಡರ್ ಕರೆಂಟ್ ಏನಪ್ಪ ಅಂತಂದ್ರೆ ಈ ಕತ್ತಿಯವರಾಗಿರ್ಬೋದು, ಜೊತೆ ಸೌದಿಯವರಾಗಿರ್ಬೋದು, ಅವ್ರ ಬೆಂಬಲರಾಗಿರ್ಬೋದು,